ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ಗೆ ಟಕ್ಕರ್ ಕೊಡುವ ಸಲುವಾಗಿ ಬಿಜೆಪಿಯಿಂದ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರನ್ನು ಕಣಕ್ಕಿಳಿಸುವ ತಂತ್ರಗಾರಿಕೆ ಅದರ ಮೊದಲ ಭಾಗವಾಗಿ ಇವತ್ತು ಬಿಜೆಪಿ ಸೇರ್ಪಡೆ ಕಾರ್ಯಕ್ರಮ ಇದೆ. ಇವತ್ತು ಬೆಳಗ್ಗೆ 10 ಗಂಟೆ ಸುಮಾರಿಗೆ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರು ಬಿಜೆಪಿಗೆ ಸೇರ್ಪಡೆಯಾಗಲಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಡಾಕ್ಟರ್ ಕಣಕ್ಕಿಳಿಯಲಿದ್ದು ಡಿಕೆ ಬ್ರದರ್ಸ್ಗೆ ಸಖತ್ ಕೌಂಟರ್ ಅನ್ನ ಕೊಟ್ಟಿರುವಂತಹ ಬಿಜೆಪಿ ವರಿಷ್ಠರು ಬೆಳಗ್ಗೆ 10 ಗಂಟೆಗೆ ಮಾಜಿ ಪ್ರಧಾನಿಗಳಾಗಿರುವಂತಹ ದೇವೇಗೌಡ ಅವರ ಅಳಿಯ ಬಿಜೆಪಿಗೆ ಸೇರ್ಪಡೆಗೊಳ್ತಿದ್ದಾರೆ. ನಿನ್ನೆ ಸಂಜೆ ಮಾಜಿ ಸಿಎಂ BS ಯಡಿಯೂರಪ್ಪ ಅವರನ್ನ ಭೇಟಿ ಮಾಡಿದಂತಹ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರು BSY ಹಾಗೂ ವಿಪಕ್ಷ ನಾಯಕ R ಅಶೋಕ್ ಅವರ ನೇತೃತ್ವದಲ್ಲಿ ಇವತ್ತು ಡಾಕ್ಟರ್ ಸಿಎನ್ ಮಂಜುನಾಥ್ ಅವರು ಬಿಜೆಪಿ ಪಕ್ಷವನ್ನ ಸೇರ್ಪಡೆಗೊಳ್ತಿದ್ದಾರೆ. ಆ ಮೂಲಕ ಡಿಕೆ ಬ್ರದರ್ಸ್ಗೆ ಟಕ್ಕರನ್ನ ಕೊಡುವ ಸಲುವಾಗಿ ಬಿಜೆಪಿ ನಾಯಕರು ತಂತ್ರಗಾರಿಕೆಯನ್ನ ಮಾಡಿದ್ದಾರೆ, ಲೆಕ್ಕಾಚಾರಗಳನ್ನು ಇಟ್ಟುಕೊಂಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಭಾಗ, ಈ ಭಾಗದಲ್ಲಿ ಗೆಲುವಿನ ನಾಗಾಲೋಟದಲ್ಲಿರುವಂತಹ ನಿರಂತರವಾಗಿ ಕ್ಷೇತ್ರದಲ್ಲಿ ಗೆದ್ದು ಬೀಗುತ್ತಿರುವಂತಹ ಡಿಕೆ ಬ್ರದರ್ಸ್ಗೆ ಒಂದು ಚೆಕ್ ಮೇಟ್ ಇಡುವ ಸಲುವಾಗಿ ಬಿಜೆಪಿ ನಾಯಕರು ಡಾಕ್ಟರ್ ಸಿಎನ್ ಮಂಜುನಾಥ್ ಅವರನ್ನು ಕರೆದುಕೊಂಡು ಬಂದು ನಿಲ್ಲಿಸಲಾಗಿದೆ. ಅವರಿಗಿರುವಂಥ ಜನಪ್ರಿಯತೆ, ಅವರು ಮಾಡಿರುವಂಥ ಸೇವೆ, ಇದೆಲ್ಲವೂ ಕೂಡ ಬೆಂಗಳೂರು ಗ್ರಾಮಾಂತರ ಜನ ಪರಿಗಣನೆಗೆ ತೆಗೆದುಕೊಳ್ತಾರಾ? ಖಂಡಿತವಾಗ್ಲೂ ಕೂಡ ತೆಗೆದುಕೊಳ್ತಾರೆ ಅಂತ ನೆನ್ನೆ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರೇ ಖುದ್ದು ಮಾಧ್ಯಮಗಳೊಂದಿಗೆ ಮಾತನಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು. ನೋಡಿ, ಜಯದೇವ ಹೃದ್ರೋಗ ಸಂಸ್ಥೆಯಲ್ಲಿ ಯಾರೆಲ್ಲ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ, ಯಾರ ಹತ್ರನಾದ್ರೂ ಹೋಗಿ ಕೇಳಿದ್ರು ಕೂಡ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರ ಬಗ್ಗೆ ಗುಣಗಾನವನ್ನು ಮಾಡ್ತಾರೆ. ಸೊ ಅವರ ಆ ಸೇವೆ ಒಂದು ಹಂತಕ್ಕೆ, ಈಗ ಮತ್ತೊಂದು ಸೇವೆ ಈಗ ಶುರುವಾಗ್ತಾ ಇದೆ. ಅವರ ಪ್ರಕಾರ ಎರಡೂ ಕೂಡ ಜನರ ಸೇವೆನೇ ಅಂತ ಅವ್ರು ಹೇಳ್ತಾರೆ. ನಾನು ಜಯದೇವದಲ್ಲಿದ್ದಾಗ ಕೂಡ ನಾನು ಜನರ ಸೇವೆಯನ್ನು ಮಾಡಿದ್ದೆ, ಈಗಲೂ ಕೂಡ ಜನರ ಸೇವೆಯನ್ನು ಮಾಡೋದಕ್ಕೆ ನಾನು ಈ ಕ್ಷೇತ್ರಕ್ಕೆ ಬರ್ತಾ ಇದ್ದೀನಿ ಅಂತೇಳಿ ಅವರು ಖುದ್ದು ನೆನೆ ಹೇಳಿಕೆಯನ್ನು ಕೊಡ್ತಾ ಇದ್ರು. ಹಾಗಾಗಿ ಡಿಕೆ ಬ್ರದರ್ಸ್ಗೆ ಟಕ್ಕರನ್ನು ಕೊಡೋದಕ್ಕೆ, ಕೌಂಟರ್ ಕೊಡೋದಕ್ಕೆ, ಚೆಕ್ಮೇಟ್ ಇಡುವ ಸಲುವಾಗಿ ಬಿಜೆಪಿ ನಾಯಕರು ಅಳೆದು ತೂಗಿ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರನ್ನ ಪಕ್ಷಕ್ಕೆ ಕರೆದುಕೊಂಡು ಬಂದು ಈಗ ಅವ್ರಿಗೆ ಅಭ್ಯರ್ಥಿ ಅಂತೇಳಿ ಘೋಷಣೆ ಕೂಡ ಮಾಡಿದ್ದಾರೆ. ಇವತ್ತು 10 ಗಂಟೆಗೆ ಅವರು ಬಿಜೆಪಿ ಸೇರ್ಪಡೆ ಆಗ್ತಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರ ನಿವಾಸದಿಂದಲೇ ನಮ್ಮ ಪ್ರತಿನಿಧಿ ಶ್ರುತಿ ಜಾಯ್ನ್ ಆಗಿದ್ದಾರೆ ಲೈವ್ನಲ್ಲಿ. ಶ್ರುತಿ, ಸದ್ಯಕ್ಕೆ ಎಷ್ಟೊತ್ತಿಗೆ ಹೊರಡ್ತಾರೆ ಸಿಎನ್ ಮಂಜುನಾಥ್ ಅವರು ಬಿಜೆಪಿ ಕಾರ್ಯಕ್ರಮಕ್ಕೆ, ಅಂದರೆ ಬಿಜೆಪಿ ಸೇರ್ಪಡೆಗೆ ಅವರು ಮುಂದಾಗ್ತಾ ಇರುವಂಥದ್ದು? ಮಾಹಿತಿ ಕೊಡೋದಾದ್ರೆ ಶ್ರುತಿ. ಎಕ್ಸಾಕ್ಟ್ಲಿ ನಾಗೇಂದ್ರ ಬಾಬು, ಈಗ ಆಲ್ರೆಡಿ ನಾನು ಸಿಎನ್ ಮಂಜುನಾಥ್ ಅವರ ಫಾಲೋಅಪ್ ಅಲ್ಲಿದ್ದೆ, ಅವ್ರ ನಿವಾಸದ ಹತ್ರ ಬಂದೆ. ಬಟ್ ಅವ್ರು ನೇರವಾಗಿ ದೇವೇಗೌಡರ ನಿವಾಸಕ್ಕೆ ಬಂದಿದ್ದಾರೆ ಅವ್ರನ್ನ ಭೇಟಿ ಮಾಡೋದಕ್ಕೆ. ಹಾಗಾಗಿ ಅವ್ರನ್ನ ನೋಡಿಕೊಂಡೆ ದೇವೇಗೌಡರ ನಿವಾಸದ ಕಡೆಗೆ ನಾನು ಬಂದಿದ್ದೀನಿ. ಸೊ ದೇವೇಗೌಡರನ್ನ ಮೀಟ್ ಮಾಡಿದ್ದಾರೆ. ಅವರ ನಿವಾಸದಲ್ಲೇ ಈಗ ಸಿಎನ್ ಮಂಜುನಾಥ್ ಅವರು ಇರೋದು. ಕೆಲವೇ ಕ್ಷಣಗಳಲ್ಲಿ ಆಚೆ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ. ಅವ್ರನ್ನ ಮಾತನಾಡಿಸುವ ಪ್ರಯತ್ನ ಮಾಡ್ತೀನಿ, ಕಾರಣ ನನಗಂತೂ ಬಹಳ ಕುತೂಹಲ, ಒಂದಷ್ಟು ಪ್ರಶ್ನೆಗಳು ಸಹಜವಾಗಿದೆ. ಅವ್ರನ್ನ ಮಾತನಾಡಿಸಲೇಬೇಕು ಅಂತ. ಕಾರಣ ಅವ್ರಿಗೆ ಎಷ್ಟು ಅನಿವಾರ್ಯ ಆಗಿತ್ತು ರಾಜಕೀಯ ಅನ್ನೋದು, ಅನಿವಾರ್ಯ ಇತ್ತ ರಾಜಕೀಯಕ್ಕೆ ಬರೋದು, ಅದು ಕೂಡ ಬಿಜೆಪಿಯ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾ ಇರೋದು ಯಾಕೆ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಕಾರಣ ಇಡೀ ದಳಪತಿಗಳ ಕುಟುಂಬ, ಅಂದರೆ ದೇವೇಗೌಡರ ಕುಟುಂಬ ಗಮನಿಸಿದ್ರೆ ನಾವು ಜೆಡಿಎಸ್ನಿಂದಲೇ ಅವರು ಕಣಕ್ಕಿಳಿಯಬಹುದಾಗಿತ್ತು. ಬಟ್ ಯಾಕೆ ಜೆಡಿಎಸ್ನಿಂದ ಬರಲಿಲ್ಲ ಅನ್ನೋದು ಪ್ರಶ್ನೆ. ಬಟ್ ಬಿಜೆಪಿ ನಾಯಕರೇ ಮೈತ್ರಿ ಆಗಿರೋ ಕಾರಣದಿಂದ ಅವ್ರನ್ನ ಮನವೊಲಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕಾರಣ ಈ ಕುಟುಂಬ ರಾಜಕಾರಣದ ಹಣೆಪಟ್ಟಿಯಿಂದ ಆಚೆ ಬರಬೇಕು, ಹಾಗಾಗಿ ನೀವು ಇಳಿಸ್ಬೇಡಿ ಸಿಎನ್ ಮಂಜುನಾಥ್ ಅವರನ್ನ, ಬಿಜೆಪಿ ಅಭ್ಯರ್ಥಿಯಾಗಿ ನಾವು ಇಳಿಸ್ತೀವಿ, ನಮ್ಮ ಅಭ್ಯರ್ಥಿಯಾಗಿ ಬೆಂಗಳೂರು ಗ್ರಾಮಾಂತರದಲ್ಲಿ ಅವರು ಸ್ಪರ್ಧೆ ಮಾಡಲಿ ಅಂತ ಅವ್ರನ್ನ ಮನವೊಲಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಬಿಜೆಪಿ ಅಭ್ಯರ್ಥಿಯಾಗಿ ಅವರು ಬೆಂಗಳೂರು ಗ್ರಾಮಾಂತರದ ಅಭ್ಯರ್ಥಿಯಾಗಿದ್ದಾರೆ. ಬಟ್ ಕೆಲವೇ ಕ್ಷಣಗಳಲ್ಲಿ 10:30 ರಿಂದ 11 ಗಂಟೆ ಅಂತ ಹೇಳಲಾಗ್ತಾ ಇದೆ ಬಿಜೆಪಿ ಕಚೇರಿಯಲ್ಲೇ BS ಯಡಿಯೂರಪ್ಪನವರ ನೇತೃತ್ವದಲ್ಲಿ ಅವರು ಅಧಿಕೃತವಾಗಿ ಇವತ್ತು ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ. ಆ ಬಳಿಕ ಚುನಾವಣೆಯ ಪ್ರಚಾರ ಕಾರ್ಯಗಳು, ಆ ಕ್ಷೇತ್ರದಲ್ಲಿ ಸಂಚಾರ ಎಲ್ಲವೂ ಕೂಡ ಮುಂದುವರಿಯುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಯಾಕೆ ಬಿಜೆಪಿ ಅವರನ್ನ ಆಯ್ಕೆ ಮಾಡಿಕೊಂಡಿದೆ ಸಿಎನ್ ಮಂಜುನಾಥ್ ಅವರನ್ನ ಅಂದರೆ ಡಿಕೆ ಬ್ರದರ್ಸ್ ಅನ್ನ ಕಟ್ಟಿ ಹಾಕೋದಕ್ಕೆ, ಎಸ್ಪೆಷಲಿ ಹಾಲಿ ಸಂಸದ ಡಿಕೆ ಸುರೇಶ್ ಅವರ ವಿರುದ್ಧವಾಗಿ ಸ್ಪರ್ಧೆ ಮಾಡುವಂಥ ಒಬ್ಬ ಪ್ರಬಲ ಅಭ್ಯರ್ಥಿ ಯಾಕಾಗಿದ್ದಾರೆ ಅಂದರೆ ಒಬ್ಬ ಕ್ಲೀನ್ ಇಮೇಜ್ ಇರುವಂಥ ವ್ಯಕ್ತಿ ಬೇಕಾಗಿತ್ತು. ಒಕ್ಕಲಿಗರ ಬೆಲ್ಟಲ್ಲಿ ಅತಿ ದೊಡ್ಡ ಪ್ರಭಾವಿ ವ್ಯಕ್ತಿ ಬೇಕಾಗಿತ್ತು. ಜನರ ಮನಸ್ಸಲ್ಲಿ
ಅಚ್ಚಳಿಯದೆ ಉಳಿದುಬಿಟ್ಟಿದ್ದಾರೆ CN ಮಂಜುನಾಥ್ ಅವರು. ಕಾರಣ ಬಡವರ ಬಂಧು ಅಂತ ಹೇಳ್ತಾರೆ. ಎಷ್ಟೋ ಜನ ದುಡ್ಡಿಲ್ಲ ಅಂದರೂ ಕೂಡ ಆಸ್ಪತ್ರೆಗೆ ಬಂದರೆ ಅವ್ರಿಗೆ ಫ್ರೀ ಆಗಿ ಚಿಕಿತ್ಸೆ ಕೊಡುವಂಥದ್ದು, ಆಪರೇಷನ್ ಮಾಡುವಂಥದ್ದು. ಹಾಗಾಗಿ ಈ ರೀತಿಯೆಲ್ಲ ಕೆಲಸ ಕಾರ್ಯಗಳಲ್ಲಿ ಅವರು ಭಾಗಿಯಾಗಿರೋದ್ರಿಂದ ಒಂದು ಕ್ಲೀನ್ ಇಮೇಜ್, ಜನಪ್ರಿಯತೆ ಇರೋದ್ರಿಂದ ಅವರ ಆಯ್ಕೆಯೇ ಒಳ್ಳೆಯದು ಅನ್ನೋ ನಿಟ್ಟಿನಲ್ಲಿ BJP ಹೈಕಮಾಂಡ್ ಬೆಂಗಳೂರು ಗ್ರಾಮಾಂತರದಿಂದ ಎಸ್ಪೆಷಲಿ ಹಾಲಿ ಸಂಸದ DK ಸುರೇಶ್ ಅವರ ವಿರುದ್ಧವಾಗಿ ಸ್ಪರ್ಧೆ ಮಾಡುವಂತಹ ಒಬ್ಬ ಪ್ರಬಲ ಅಭ್ಯರ್ಥಿ ಇವರೇ ಅಂತ ತಮ್ಮ ಪರವಾಗಿ BJP ಅಭ್ಯರ್ಥಿ ಅಂತ ಅವ್ರನ್ನ ಕಣಕ್ಕಿಳಿಸಿರೋದು. ಹಾಗಾಗಿ ಕೆಲವೇ ಕ್ಷಣಗಳಲ್ಲಿ ದೇವೇಗೌಡರನ್ನ ಭೇಟಿ ಮಾಡಿ ಆಚೆ ಬರ್ತಾ ಅವ್ರನ್ನ ಮಾತನಾಡಿಸುವ ಪ್ರಯತ್ನ ಮಾಡ್ತೀನಿ ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಶ್ರುತಿ, ನೀವೆಲ್ಲ ಮಾಹಿತಿಗಾಗಿ.